ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪ್ರಮುಖ ಪ್ರಕರಣಗಳಲ್ಲಿ ಪೆಂಡಿಂಗ್ ಟ್ರಯಲ್ ಇರುವಂಥದ್ದು, ಅಂದರೆ ಟ್ರಯಲ್ ನಡೀತಾ ಇರುವಂಥ ಪ್ರಕರಣಗಳಲ್ಲಿ ಫಿರ್ಯಾದಿದಾರರಿಗೆ ಅಥವಾ ಸಾಕ್ಷಿದಾರರಿಗೆ ಪಂಚರಿಗೆ ಏನಾದರೂ ಬೆದರಿಕೆ ಹಾಕುವಂಥದ್ದು ಏನಾದರೂ ಇದೆಯಾ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಮತ್ತೆ ಪ್ರಕರಣದ ಟ್ರಯಲ್ ಸ್ಟೇಜ್ ಯಾವುದಿದೆ ಅಂತ ತಿಳಿಸ್ಲಿಕ್ಕೆ ನಾವು 2 ಕಂಪ್ಲೇಂಟ್ಸ್ ಡೇ ಅಂದರೆ ನೊಂದವರ ದಿನಾಚರಣೆ ಅಂತ 2 ವಾರ ಮಾಡಿದ್ವಿ, 2 ಸಂಡೇಸ್. ಸೊ ಅದರಲ್ಲಿ ಮುಖ್ಯವಾಗಿ ಕೊಲೆ, ಅಟ್ರಾಸಿಟಿ, ಪೋಕ್ಸೋ, ರೇಪ್ ಮತ್ತು ಡೌರಿ ರಿಲೇಟೆಡ್, ಹರಾಸ್ಮೆಂಟ್ ರಿಲೇಟೆಡ್ ಕೇಸಸ್ಸಲ್ಲಿ ನಾವು ವಿಕ್ಟಿಮ್ಸನ್ನು ಕರೆಸಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ದಾಖಲಾಗಿದ್ದಂಥ ಒಂದು ಚಂದ್ರಶೇಖರ್ ಗುರೂಜಿ ಅವರ ಕೊಲೆ ಪ್ರಕರಣದ ಫಿರ್ಯಾದಿದಾರರು ಮತ್ತು ಅವರ ಕುಟುಂಬ ಸದಸ್ಯರು, ಸಾಕ್ಷಿದಾರರು, ಅವ್ರನ್ನು ಕೂಡ ಪ್ರತ್ಯೇಕವಾಗಿ ನಾವು ಕರೆಸ್ಬಿಟ್ಟು ಯಾವ ಸ್ಟೇಜಲ್ಲಿದೆ ಇವಾಗ ಟ್ರಯಲ್ಲು ಮತ್ತು ಅವ್ರಿಗೇನಾದರೂ ತೊಂದರೆ ಆಗಿದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಯಾರು ಆರೋಪಿಗಳಿದ್ದಾರೆ ಅವರು ಜೈಲಲ್ಲಿ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಕೋರ್ಟ್ ಪ್ರಿಮೈಸಸ್ಸಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಗುರಾಯಿಸುವಂಥದ್ದು ಮತ್ತು ಅವರ ಪರಿಚಯಸ್ಥರ ಕಡೆಯಿಂದ ಸ್ವಲ್ಪ ಬೆದರಿಕೆ ಹಾಕುವಂಥದ್ದು ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರ ಕುಟುಂಬ ಸದಸ್ಯರು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ವಿದ್ಯಾನಗರದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಆ ದಾಖಲಾಗಿರೋ ಪ್ರಕರಣದಲ್ಲಿ ಆರೋಪಿಗಳನ್ನು ವಶಕ್ಕೆ ತಗೊಂಡು ಮತ್ತೆ ವಿಚಾರಣೆಯನ್ನು ಮಾಡಲಾಗುತ್ತೆ. ಮತ್ತೆ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಕೂಡ ಸಲ್ಲಿಸಲಾಗುತ್ತೆ. ಅದು ಮುಂದುವರೆದು ಕೇವಲ ಇವಾಗ ಹೇಳಿರೋರು ಇಬ್ಬರೇ ಈ ಒಂದು ಬೆದರಿಕೆಯಲ್ಲಿದ್ದಾರಾ ಅಥವಾ ಇನ್ಯಾರಾದರೂ ಇದಕ್ಕೆ ಪರೋಕ್ಷವಾಗಿ ಸಹಕರಿಸಿದಾರ ಅನ್ನೋದು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅಲ್ಲ, ಅಗತ್ಯ ಬಿದ್ದರೆ ತೊಗೊತೀವಿ. ಈಗ ಪ್ರಕರಣ ಮೊನ್ನೆ ದಾಖಲಾಗಿದೆ, ದಾಖಲಾದ ಮೇಲೆ ನಾನು ಸೂಚನೆ ಕೊಟ್ಟಿದ್ದೀನಿ. ಫಿರ್ಯಾದಿದಾರರ ಮುಂದುವರೆದ ಹೇಳಿಕೆ ಈಗ ಆಲ್ರೆಡಿ ಜೇಸಿ ಇರೋದ್ರಿಂದ ಒಳಗಡೆಯಿಂದ ಮತ್ತೆ ನಾವು ಕೂಡೋಗೋದು, ಬೆದರಿಕೆ ಹಾಕುವಂಥದ್ದು ಸಾಧ್ಯತೆ ಕಡಿಮೆ. ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಯಾವುದಿದೆ ಅನ್ನೋದನ್ನು ಕೂಡ ಪತ್ತೆ ಮಾಡಿದ್ದೀವಿ. ಕಂಪ್ಲೇನೆಂಟ್ಸ್ಗೆ ಫರ್ದರ್ ಸ್ಟೇಟ್ಮೆಂಟ್ ಇನ್ನೂ ಹೆಚ್ಚುವರಿಯಾಗಿ ಅವ್ರು ಇನ್ನೇನಾದರೂ ಹೇಳೋದಿದೆಯಾ ಅಥವಾ ಬೇರೆ ಯಾರಿಂದ ಬೆದರಿಕೆ ಇದೆಯಾ ಅನ್ನೋದೆಲ್ಲ ನಾವು ಪರಿಶೀಲನೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ತನಿಖೆಯ ಭಾಗವಾಗಿ ಅವ್ರನ್ನ ಕಸ್ಟಡಿಗೆ ತಗೊಂಡು ನಾವು ವಿಚಾರಣೆ ಮಾಡಬೇಕಾಗುತ್ತೆ.